ಈಜಾಡ ರಂಗ ಅಂತ ಕರೀತಾರೆ. ಸುತ್ತಮುತ್ತ ಎಷ್ಟು ತೋಟದ ಬಾವಿ ಇದಾವ ಅವೆಲ್ಲಾ ಬಾವಿಗೆ ಈಜಾಡ ಗಂಡ್ಸು ಅಂದ್ರೆ ನಾನು ಒಬ್ಬನೇ ನೋಡ್ರಿ. ಮೊನ್ನೆ ನನ್ನ ಹೆಸರು ಎಷ್ಟು ಫೇಮಸ್ ಅಂದ್ರೆ ಮೊನ್ನೆ ಸೊಸೈಟಿಗೆ ಹೋಗಿ ಅಪೇಟ್ ಕೊಟ್ಟಿದ್ನಿ ಈಜಾಡ ರಂಗ ಅಂತ ಬಂದೈತಿ. ನಾಡಪ್ಪ ಈಜಾಡ ರಂಗ ಅಂದ. ಗೌರವಳ್ಳಿ ರಂಗಪುರದ ಎನ್ಸಿಲ್ಲ ಅಯ್ಯೋ ಇವನೇ ಈಜಾಡ ರಂಗ ಅಂತ ಅನ್ನುತ್ತದೆ. ಆದ್ರೂ ನನಗೆ ಸಮಾಧಾನ ಇಲ್ಲ ಕಣ್ರಿ. ಯಾಕಂದ್ರೆ ಗಾಂಧಿನಗರದಾಗ ಒಂದು 4 ಕಾಲ ಇದೆ. GSCK. ಗಿ ಅಂದ್ರೆ ಗಿರ್ಜತ್ತೆ ಬಾವಿ, ಎಸ್ ಅಂದ್ರೆ ಸಾಹಿತ್ಯತೆ ಬಾವಿ, ಟಿ ಅಂದ್ರೆ ತಿಪ್ಪಮ್ಮ ಬಾವಿ, ಕೆ ಅಂದ್ರೆ ನನಗಿಷ್ಟವಾದ ಕಳವತ್ತೆ ಬಾವಿ. ಈ 4 ಬಾವಿ ನಾನು ಈಗ ಆಡಿದ್ರೆ ನನ್ನ ಜೀವ ಸಾಕ ನೋಡ್ರಿ. ಇಲ್ಲ ಆ ಪಾಠದ ನನಗೆ ನಮ್ಮ ಮಾವರೇ ಇವತ್ತು ದೀಪಾವಳಿ ಅದು ಯಾವ್ದಾದ್ರು ಊರಾಗ ಹೊಸ ಬಾವಿ ಸಿಕ್ಕ ಈ ಜಾಗದ ಅಲ್ಲ ಈ ನಮ್ಮರ ಕೆಲವರು ಹೊಲ್ ಕಡಿಗೆ ಹೋಗ್ರಪ್ಪ ಅಂದ್ರೆ ವಯಸ್ಸಾಗೈತೆ, ಕೈ ನೋವು ಕಾಲು ನೋವು ಅಂತಾರೆ. ನಮ್ಮನ್ನ ಹೊಲ್ದಾಗ ಕಲಿಸಿ ಊರಾಗ ಯಾವಾಗ ಪುಕ್ಸಟ್ಟೆ ಬಾವಿ ಸಿಕ್ಕರೆ ಮೆತ್ತಗೀಜಾಡಿ ಬೇನ್ ಮರದ ಕಟ್ಟೆ ಕೂತಂತಾರೆ ನೋಡ್ರಿ. ಅಬ್ಬಬ್ಬ ಈ ಬಾವಿಗೆ ಏನ್ ಇಟ್ಟನ್ರಿ? ಏನೈತಿ ಒಳಗ ಏನೈತಿ ಅದು ಎರ್ಗಿ ಕೋಣ ಅಲ್ಲ, ಎಗ್ಗೆರೆ ಕೋಣ. ಎಗ್ಗೆರೆ ಕೋಣ ಸರಿ ಅಮ್ಮ. ನನಗಂತೂ ಸಣ್ಣ ಇಲ್ಲ, ಸೂಕ್ಷ್ಮ ಇಲ್ಲ, ಏನಿಲ್ಲ. ನಿಂದಾರು ಅದೆಷ್ಟು ಉದ್ದ, ಎಷ್ಟು ದಪ್ಪ, ಅದು ಎಷ್ಟು ಅಗಲ ಐತಂತ ತೋರ್ಸು. ಜಡೆ ಬಂದವರಿಗೆ ಏನೋ ಕಾಣಲ್ಲ ಅಂತ ನೋಡಿದ ಮೇಲೆ ಗೊತ್ತಾಯ್ತು. ವಾಗಿ ಕೊಡು ಉಚ್ಚಿಬಿಡಪ್ಪ, ಬೆಂಕಿ ಹಚ್ಕೊಂಡ್ಬಿಡುತ್ತೆ. ಅದೇ ಫೈರ್ ಹಚ್ಕೊಂಡ್ಬಿಡುತ್ತೆ, ಬ್ಯಾಡ ಉಚ್ಚಿಬೇಡ ಅಂತ. ಹೆಸರು ಹೆಸರು ನನ್ನ ಹೆಸರು ರಂಗಸ್ವಾಮಿ ಅಂತ. ರಂಗಸ್ವಾಮಿ ಅಂತ ನನ್ನ ಪ್ರೀತಿಯಿಂದ ಈಜಾಡ ರಂಗ, ಈಜಾಡ ರಂಗ ಅಂತ ಕರೀತಾರೆ. ಹೌದು ಸರಿ. ನಿನ್ನ ಹೆಸರೇನು? ನನ್ನ ಹೆಸರ ಅವಾಗ ಒಂದ್ಸರಿ ಹೇಳ್ಬೇಕು ಹೋಗತ್ತ. ನನ್ನ ಹೆಸರು ಕಾಮಾಕ್ಷಿ ಅಂತ. ಏನ ಪ್ರೀತಿ ಅಂತ ಕಾಮು. ಮೋಮೋ. ಮೋಮೋ ಅಲ್ಲ, ಕಾಮು. ಮೋಮೋ ನಿಮ್ಮೂರ ಮೋಮೋ ನೈ ಕಾಮು. ಕಾಮು. ರೋಟಿಗೆ ಬಂದ ಮಗ. ಓಕೆ ಓಕೆ. ಈ ತರ ಹಿಂಸೆ ಕೊಟ್ರೆ
ದಿನಕ್ಕೆ 2-3 ಬಾವಿ ಈಜಾಡ್ತೀನಲ್ಲ, ಅದಕ್ಕೆ ಜನ ಪ್ರೀತಿಯಿಂದ ಈಜಾಡೋ ರಂಗ ಅಂತ ಕರೀತಾರೆ ನೋಡು. ಓ, ಹೆಣ್ಮಗು. ಎಲ್ಲ ಗೊತ್ತಾಗ್ತೈತಿ ಯಾರು ಏನೇನಂತ. ಅಂದಂಗ ನೀನ್ ಈಜಾಡಕ್ ಬೇರೆ ಕಲ್ತೀಯ ಅಂದಂಗ ಆಯ್ತು. ಯಾವ ರಂಗ ರಂಗ ಯಾವ ರಂಗ ಹೊಡಿಕೆ ಬೇಡ. ಏನ್ ಗೊತ್ತಾ, ನನಗೆ ಯಾವಾಗ ಕಳಿಸ್ಕೊಡ್ತಿ ಈಜಾಡೋದು? ಓ ಹೇಳು ಮಾಮು. ಅದು ಈಜಾಡೋದು ನಿಮ್ಮಂತ ಹುಡುಗಿರಲ್ಲ, ನಮ್ಮಂತ ಹುಡುಗರು. ತೀರಾ ಆಸೆ ಪಟ್ಟಿದ್ಯಾ, ಕಲಿಸ್ಕೊಟ್ಟು. ಯಪ್ಪ ದೇವ್ರೇ, ಪಾಂಡು ರಂಗ ಆಗಿತ್ತಲ್ಲ. ಈಜಾಡೋದು ಹೆಂಗಿರುತ್ತೋ ಏನೋ, ಯಾವಾಗ ನೋಡ್ತೀನೋ ಏನಪ್ಪ ಅಂತೀನಿ. ಅಂದಂಗ ನನಗೆ ಯಾವಾಗ ಕಳಿಸ್ಕೊಡ್ತೀನಿ ಈಜಾಡೋದ್ನ? ಅವಸರ ಪಡಬೇಡ ಕಾಮಾಕ್ಷಿ, ಇದೇ ತಾನೇ ಅರ್ಧ ಗಂಟೆ ಮುಂಚೆ ಈಜಾಡಿ ನಮ್ದು ಈಜು ಬಳ್ಳಿ ಸದ್ಯಕ್ಕೆ ಮೆತ್ತಗಾಗೈತೆ. ಆಮೇಲೆ ನೋಡ ಯಾಕಡೆ ತಂದು ಮಾಡಿತಾರೆ ಅದ್ ಸರಿ ಅಲ್ಲ. ನೀನು ದಿನಕ್ಕೆ 2-3 ಸರಿ ಈಜಾಡ್ತೀನಿ ಅಂದ್ಯಪ್ಪ. ಅದು 2-3 ಸರಿ ಈಜಾಡಿದ್ರೆ ನಿನಗೆ ಸುಸ್ತಿಗೆ ಸಾಗುತ್ತೆ. ಅಯ್ಯೋ ಶಿವನೇ, ಸುಸ್ತು ನಮಗಾದ್ರೆ ಇನ್ನು ನಿಮಗಾಗುತ್ತೇನ್ರಿ? 2-3 ಸರಿ ಈಜಾಡಿದ್ರೆ ಎಷ್ಟು ಮೈನವಾಗುತ್ತೆ ಗೊತ್ತೇನು? ನಿನಗೆ ಹೆಂಗ್ ಕೇಳಬೇಕು? ಅದೇನೋ ಬಾವಿ ಅಂದಲ್ಲ, ಆ ಬಾವಿ ಹೆಂಗಿರುತ್ತೆ ಗೊತ್ತಾಗಿಲ್ಲ. ಅಯ್ಯೋ, ನಾನಾ ತರದ ಬಾವಿ ಇರ್ತಾವೆ, ಅದ್ರಾಗೆ ಒಂದು 3-4 ಬಾವಿ ಹೇಳ್ತೀನಿ ಕೇಳು. ಒಂದು ಈ ರಿಂಗ್ ಬಾವಿ, 2 ಕೊಳವೆ ಬಾವಿ, 3 ತೆರೆದ ಬಾವಿ. ರಿಂಗ್ ಇದು ಬಾವಿ ಅಂದೆಲ್ಲ, ಅದ್ರ ಮಹಿಳೆ ಹೇಳ್ಕೊಡ್ಬಾರ್ದೇನು? ನೋಡ್ತಾಮ ಈ ಕೇಳ್ದಲ್ಲ, ಇದು ಕರೆಕ್ಟ್. ಯಾಕಂದ್ರೆ ಈ ರಿಂಗ್ ಬಾವಿ ಮತ್ತೆ ಈ ಕೊಳವೆ ಬಾವಿ ಇವೆರಡು ಒಂದು ನಮ್ಮಿನ ಒಂದೇ ತರ ನೋಡು. ಆದ್ರೂ ಇವು ಒಂದೊಂದು ಮನೆಗೆ ಒಂದೊಂದೇ ಇರ್ತವೆ. ಆ ಮನೆಯವ್ರು ಮಾತ್ರ ಈಜಾಡ್ಬೇಕು. ಹೇಳ್ತೀನಿ ಕೇಳು, ಬೇರೆಯವ್ರಿಗೆ ನೋ ಎಂಟ್ರಿ. ಆದ್ರೂನು ಈ ನಮ್ಮ ಅಶೋಕ, ಮಂಜ, ಮಲ್ಮವನ್ ಮಗ ಮನು, ಈ 3 ಇದಾರಲ್ಲ, ಯಾರು ಇಲ್ದಾಗ ಕಾಂಪೌಂಡ್ ಆಡಿ ಈಜಾಡಿ ಸೊಪ್ಪಳಿಂದ ಬರ್ತಿರ್ತಾರ ನೋಡು. ಆದ್ರೂ ನಾವು ಕಂಡು ಹಿಡಿತೀವಿ. ಹಂಗೆ ಈ ತಪ್ಪರು ನನ್ನ ಮಕ್ಳು ಈಜಾಡಕ್ ಬರಲ್ಲ, ಯಾರು ಗಟ್ಟಿಗೆ ಒತ್ತು ಅದನ್ನ ನೋಡಿ ಕಂಡಿಡ್ತೀವಿ. ಯಾಕೆ ಅಂದ್ರೆ ಕ್ರಿಕೆಟ್ ಆಡಕ್ ಹೋಗಿ ಬಿದ್ದಿದ್ವಿ ಮಮ್ಮ ಅಂತ ನಾವು ಕಂಡಿಡಿರೋದೆ. ನೀನ್ ಅದೆಲ್ಲ ಕಂಡಿಡಿತಿ ಅಂದ್ರೆ ನೀನ್ ಎಷ್ಟು ಮನೆ ದೀಪ ಕೆಡಿಸಿ ಬಂದಿರ್ಬೋದು. ನನ್ನ ಹೆಸರೇ ಈಜಾಡೋ ರಂಗ. ಎಷ್ಟು ಬಾರಿ ಈಜಾಡೋ ಏನಪ್ಪ ವಾಲಿ ಬಿಡುವ ರಂಗ ರಂಗ. ಅಂತಂಗೆ ಬೇಡಪ್ಪ, ನೀನ್ ಯಾಕೆ ಮನಸ್ಸು ಸರಿ ಇಲ್ಲ, ದೂರನೇ ಇಲ್ಲ, ಯಾಕೆ ಬೇಕು ಅಂತಂಗೆ. ಈ ಬಾವಿ ಅಂದೆಲ್ಲ ಅದ್ರ ಮಹಿಮೆ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದೇನ? ವಿಶೇಷತೆ ಅದು ಅವರಿಗೆ ತೆರೆದ ಬಾವಿ, ಕೊಳವೆ ಬಾವಿ ಒಂದೊಂದು. ತೆರೆದ ಬಾವಿ ಈ ಸಿದ್ದರಾಮಯ್ಯ ಸರ್ಕಾರ ಇದ್ದಂಗೆ ಉಚಿತ. ಅಲ್ಲಿ ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ, ಇಲ್ಲಿ ಶರ್ಟ್ ಬಿಚ್ಚಿದ್ರೆ ಫ್ರೀ. ಯಾರು ಬೇಕಾದ್ರೂ ಡೈ ಹೊಡಿಬೋದು, ಯಾರು ಬೇಕಾದ್ರೂ ಸುರಂಗ ಹೊಡಿಬೋದು. ಸಾಮಾನ್ಯವಾಗಿ ಈ ಕಡೆ ಇರೋ ಹುಡುಗರೆಲ್ಲ ಬರೀ ತೆರೆದ ಬಾವಿಗೆ ನೋಡಿ ಈಜಾಡ. ಇದಕ್ಕೆ ಅದಕ್ಕೆ ರಂಗ, ನೀವೆಲ್ಲ ಹುಡುಗರು ಒಂದೇ ಬಾವಿ ಈಜಾಡ್ತೀನಿ ಅಂದ್ರಲ್ಲ, ಮತ್ತೆ ಆ ಬಾವಿ ಕೆರೆ ಎಲ್ಲ ಕೆಟ್ಟ ಕೆರೆ ಇಡೇನೇನೋ, ಮತ್ತೆ ನಿಮ್ಮ ಹಾಳಾದ ಹುಡುಗರಿಗೆ ಬರಬಾರ್ದು ಕಾಯಿಲೆ ಬಂದಿತ್ತು, ಮತ್ತೆ ಹುಷಾರ. ಹೇಳಪ್ಪ ಕಾಮು, ನೀನು ಮೊಬೈಲ್ ಟಿವಿ ನೋಡಿಲ್ವೇ? ನಿನಗೆ ಹೊಡಿಯಕ್ಕಂದಪ್ಪ, ಕವಿಗೆ ಹೊಡಿಬೇಕಾಗಲ್ಲ. ಅಲ್ಲ, ಮೊಬೈಲ್ ಟಿವಿಯಾಗ ನೋಡು, ಒಂದೊಂದು ಬಾವಿಗೆ 6 ಜನ ಸ್ವಿಮ್ಮಿಂಗ್ ಪೂಲ್ ಈಜಾಡ್ತಿರ್ತಾರೆ. ಅವರೆಲ್ಲರೂ ತಲೆಗೆ ಹೆಲ್ಮೆಟ್, ಕಣ್ಣಿಗೆ ಕನ್ನಡಕ ಹಾಕೊಂಡು ಆಗಿರ್ತಾರೆ.
ಹಂಗೇನೆ ನಮ್ಮ ಹುಡುಗರು ಈಜಾಡ್ತಾರೆ ಕ್ಯಾವು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಿ ಹಾಕ್ತಾರೆ ನೋಡಿ. ನಿಮ್ಮಂತ ಹಾಳಾದ ಗಂಡು ಮಕ್ಕಳು ಏನೋ ಅಂತ ಅಂದ್ಬಿಟ್ಟಿದ್ರೆ ಭಾರಿ ತೆಲು ಉಪಯೋಗಿಸ್ರಿ ನೀವು ಅಂದಂಗೆ ಮತ್ ನನಗೆ ಯಾವಾಗ ಹೇಳ್ಕೊಡ್ತಿ ಈಜಾಡಕ್ಕೆ ಕಾಮಾಕ್ಷಿ ನಾನ್ ಯಾವಾಗ್ಲೂ ರೆಡಿ ನೋಡಿ ಈಜಾಡಕ್ಕೆ. ಆದ್ರೂ ಅದು ಏನು ನಾನ್ ಈಜಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಅಲೆಗಳಿಗೆ ಬರ್ತವೆ. ದಬಾ ದಬಾ ಸೌಂಡ್ ಆಗ್ತದೆ. ನೀನ್ ಯಾವ್ದಕ್ಕೆ ಎದ್ರಬಾರ್ದು ನೋಡಿ. ನಾನು ಯಾಕಂದ್ರೆ ಹೇಳಿದ್ರೆ ನೀನ್ ಈಜ್ ಕಲ್ತೀನಿ ನೀ ಡೈಯಾದ್ರ ಹೊಡಿ ಸುರಂಗನಾದ್ರ ಹೊಡಿ ನನಗಾಗದೇನಾಯ್ತು ಒಟ್ನಾಗ ನನಗೆ ತುಂಬಾ ನೋಡ್ಬೇಕಪ್ಪ ಆಟೆಯ ಓಕೆ ಚಾಲು ಏನ್ ನೀನು ಗಾಳಿ ಗಾಳಿ ಅನಿಸ್ತಾ ಗಾಳಿ ಚುಮ್ಮ ಚುಮ್ಮ ಅನಿಸ್ತಾ ಇದೆಯಾ ಮುಗ್ತಾ ಇದೆ. ಹಂಗಂತ ಬಿಚ್ಚಕ್ ಹೋಗ್ಬಾರ್ದು ಮ್ಯಾಕೆರಿಸ್ಕ ಈಜು ಈಜು ನೋಡಿ ಬಿಡು ಅಂದ್ರೆ ಮತ್ತೆ ತಡ ಮಾಡ್ತೀಯಾ ಅದೇ ಬೆಚ್ಚಗರಗಲಿ ಗುರುವಾದ ಪೈಸ ನೀ ಬಾಳ ಪೈಸ ನಾಟಕದ ಚೆಲುವಿನ ಚಿತ್ತಾರ ಚೆಲುವಿನ ಚಿಕ್ಕ ಚೆಲುವಿನ ಚಿಕ್ಕ
ಚೆಲುವಿನ ಚಿತ್ತ ಚೆಲುವಿನ ಚಿತ್ತ Thank you.